ಹಲೋ ಗುಡ್ ಮಾರ್ನಿಂಗ್. ನಾನೀಗ ಫಿಫ್ತ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಪೊಯೆಟನ್ನು ಡಿಸ್ಕ್ರೈಬ್ ಮಾಡ್ತೀನಿ, ಓಕೆನಾ. ದಿಸ್ ಪೊಯಮ್ ಇಸ್ ರಿಟನ್ ಬೈ ಆ್ಯಬಿ ಫೇರ್ವೆಲ್ ಬ್ರೌನ್, ಪೊಯೆಟ್ ನೇಮ್. ಸೊ ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಹೌ ಫ್ರೆಂಡ್ಸ್ ಅಂದರೆ ಸ್ನೇಹಿತರು. ಹೌ ಟು ಲೈ ಎ ಲಿಟಲ್ ವೈಲ್, ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡು, ಆ್ಯಂಡ್ ಲುಕ್ ಅಪ್ ಥ್ರೂ ದ ಸ್ಕೈ, ಟು ದ ಟ್ರೀ, ಮೇಲೆ ಮಲ್ಕೊಂಡು ಮೇಲೆ ಮರನ ನೋಡಿದಾಗ, ದ ಸ್ಕೈ ಈಸ್ ಲೈಕ್ ಎ ಬ್ಲೂ ಕೈಂಡ್ ಬಿಗ್ ಸ್ಮೈಲ್, ಆಕಾಶ ಹೆಂಗೆ ಕಾಣುತ್ತೆ, ಒಂದು ನಗ್ತಾ ಒಂದು ಸ್ಮೈಲ್ ಕೊಟ್ಟು ನೋಡ್ತಾ ಇರೋಂಗೆ ಕಾಣುತ್ತೆ. ಬೆಂಡ್ ಸ್ವೀಟ್ಲಿ ಓವರ್ ಮೀ, ಹಾಗೆ ಬೆಂಡಾಗಿ ಸ್ವೀಟಾಗಿ ಸ್ಮೈಲ್ನಾಗಿ ನಾನು ನೋಡ್ತಾ ಇದ್ದಂಗೆ ಕಾಣಿಸುತ್ತೆ. ದ ಸನ್ ಶೈನ್ ಫ್ಲಿಕರ್ಸ್ ಥ್ರೂ ದ ಲೇಸ್, ಆ ಸನ್ ಶೈನ್ ಏನಾಗುತ್ತೆ ಲೇಸ್ ಥ್ರೂ ದ ಲೇಸ್ ಅಂದರೆ ಮಧ್ಯ ಸಂಧಿಗಳ ಮೇಲೆ ಬಂದು, ಆಫ್ ಲೀವ್ಸ್ ಅಬೋವ್ ಮೈ ಹೆಡ್, ಎಲೆಗಳ ಮುಖಾಂತರ ಬಂದು ನನ್ನ ತಲೆ ಮೇಲೆ ಬೀಳ್ತಾ ಕಾಣುತ್ತೆ. ಆ್ಯಂಡ್ ಕಿಸಸ್ ಮೀ ಅಪಾನ್ ದ ಫೇಸ್ ಲೈಕ್ ಮದರ್ ಬಿಫೋರ್ ಬೆಡ್, ತಾಯಿ ಹೇಗೆ ತನ್ನ ಮಗುನ ಮಲಗಕ್ಕೆ ಮುಂಚೆ ಮುತ್ತು ಕೊಡೋ ಥರ ಅದು ನನ್ನ ಒಂದು ಕೆನ್ನೆ ಮೇಲೆ ಬಿದ್ದು ಕಿಸ್ ಕೊಡೋ ಹಾಗೆ ಕಾಣಿಸ್ತಾ ಇದೆ. ದ ವಿಂಡ್ ಕಮ್ ಸ್ಟೀಲಿಂಗ್ ಓವರ್ ದ ಗ್ರಾಸ್, ತನ್ನ ಗಾಳಿ ಹೆಂಗಂತೆ ಈ ಒಂದು ಹುಲ್ಲಿನ ಮಧ್ಯೆ ಶಬ್ದ ಮಾಡ್ಕೊಂಡು ಬರ್ತಾಯಿದೆ. ಟು ವಿಸ್ಪರ್ ಪ್ರಿಟಿ ಥಿಂಗ್ಸ್, ಒಳ್ಳೊಳ್ಳೆ ಪಿಸುಮಾತುಗಳನ್ನು ಕೊಡೋ ಥರ ಬರ್ತಾಯಿದೆ. ಆ್ಯಂಡ್ ದೋ ಐ ಕೆನಾಟ್ ಸಿ ಹಿಮ್ ಪಾಸ್, ಅದು ಹೋಗ್ತಾ ಇರೋದನ್ನ ಕಾಣದೇ ಇದ್ರೂ ಐ ಫೀಲ್ ಇಸ್ ಕೇರ್ಫುಲ್ ವಿಂಗ್ಸ್, ಅದು ನಾನು ಫೀಲ್ ಮಾಡೋಕ್ಕಾಗತ್ತೆ. ಅದು ಫ್ಲೈ ಮಾಡ್ಕೊಂಡು ಹೋಗ್ತಾ ಇದೆ, ಫ್ಲೈ ಮಾಡಿದ್ರೆ ವಿಂಗ್ಸ್ ಫೀಲಿಂಗ್ ನಂಗೆ ಗೊತ್ತಾಗ್ತಾ ಇದೆ. ಸೊ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್, ಸೊ ದೂರ ಹತ್ತತ್ರ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ. ಹೂಮ್ ಒನ್ ಕ್ಯಾನ್ ಸ್ಕ್ಯಾರ್ಸ್ಲಿ ಸಿ, ಯಾರು ಚೆನ್ನಾಗಿ ತುಂಬ ಅಷ್ಟು ಕಾಣಲ್ಲ, ತುಂಬ ರೇರಾಗಿ ಕಾಣೋ ಅಂಥ ಫ್ರೆಂಡ್ಸ್ಗಳಿದ್ದಾರೆ. ಎ ಚೈಲ್ಡ್ ಶುಡ್ ನೆವರ್ ಫೀಲ್ ಎ ಫಿಯರ್, ಒಂದು ಮಗು ಭಯ ಪಡಲೇಬಾರ್ದು. ವೇರ್ ಎವರ್ ಹಿ ಮೇ ಬಿ, ಅವ್ನು ಎಲ್ಲಾದರೂ ಇರಲಿ, ಮಗು ಅದನ್ನು ಭಯ ಪಡಬಾರ್ದು. ಇದು ಈ ಪದ್ಯದ ಅರ್ಥ. ಓಕೆ, ವರ್ಡ್ಸ್ ಟು ನೋ. ಯಾವ್ಯಾವ ಪದಗಳು, ಹೊಸ ಪದಗಳು ಏನು ಬಂದಿದೆ. ಲೈ ಅಂದರೆ ಟು ಸ್ಲೀಪ್ ಆನ್ ದ ಬ್ಯಾಕ್ ಫೇಸ್ ಅಪ್ವರ್ಡ್ಸ್, ಅಂದರೆ ಮಲಗಿ ಹಿಂಗೆ ಮೇಲೆ ತತ್ತು ಮಾಡಿಕೊಂಡು ನೋಡ್ಕೊಂಡು ಮಲ್ಗೋದು. ಫ್ಲಿಕ್ಕರ್ಸ್ ಅಂದರೆ ಶೈನ್ಸ್ ಡಿಮ್ಮಾಗಿ ಶೈನ್ ಆಗೋದು, ತುಂಬ ಜಾಸ್ತಿ ಬ್ರೈಟ್ ಆಗಲ್ಲ. ಲೇಸ್ ಅಂದರೆ ಡೆಕೋರೇಟಿವ್ ಕ್ಲಾತ್ ವಿಚ್ ಈಸ್ ಮೇಡ್ ಬೈ ವೀವಿಂಗಿಂದ ಮಾಡಿರ್ತಕ್ಕಂಥ ಒಂದು ಡೆಕೋರೇಟಿವ್ ಬಟ್ಟೆ. ಸ್ಟೀಲ್ ಟು ಟೇಕ್ ಸಮಥಿಂಗ್ ವಿತೌಟ್ ಪರ್ಮಿಷನ್, ಕಳ್ತನ ಮಾಡೋದು, ಗೊತ್ತಿಲ್ಲದೇನೆ ತಗೊಳ್ಳೋದು. ವಿಸ್ಪರ್ ಅಂದರೆ ಕುಸ್ಗೊಟ್ಟೋದು, ಟು ಸ್ಪೀಕ್ ಕ್ವೈಟ್ಲಿ ಇನ್ ಎ ಲೋ ವಾಯ್ಸ್. ಜೆಂಟ್ಲ್ ಅಂದರೆ ಮೈಲ್ಡ್ ಆ್ಯಂಡ್ ಕೈಂಡ್, ಒಳ್ಳೆತನ. ಸ್ಕೇರ್ಸ್ಲಿ ಅಂದರೆ ರೇರ್ಲಿ. ಓಕೆ, ಆಮೇಲೆ ಈ ಕ್ವಶನ್ ಆನ್ಸರ್ಸು. ನೆಕ್ಸ್ಟ್ ಈ ಮ್ಯಾಚ್ ದ ಫಾಲೋಯಿಂಗ್, ಇಲ್ಲಿ ನೋಡಿ. ಲೈ ಎ ಲಿಟಲ್ ವೈಲ್, ಇದಕ್ಕೆ ಮ್ಯಾಚ್ ದ ಫಾಲೋಯಿಂಗ್ ಪೊಯಮಲ್ಲಿ ಸಿಗುತ್ತೆ. ಆ ಲೈನ್ಸ್ಗೆ ಯಾವುದು ಅಂತ ಅದು ಮಾಡ್ಬೋದು, ಪೊಯಮಲ್ಲಿ ನೋಡಿಕೊಂಡು ಮಾಡಿ. ಫಿಲ್ ದ ಲೆಟರ್ಸ್, ಕಂಪ್ಲೀಟ್ ದ ಕ್ರಾಸ್ ವರ್ಡ್ ಪ್ಲಸಲ್. ಮೊದಲೇದು SNOW, ಅದಕ್ಕೆಲ್ಲ CLOUD ಕ್ಲೌಡ್, ಆಮೇಲೆ LIGHT ಲೈಟ್, ಆಮೇಲೆ SUN ಸನ್, MON ಮೂನ್, ಇಲ್ಲಿಗೆ DUST ಡಸ್ಟ್, STAR ಸ್ಟಾರ್, ಅಷ್ಟೇ ಇಷ್ಟು. ಓಕೆ, ನಾವು ನೆಕ್ಸ್ಟ್ ಈಗ ಫ್ರೆಂಡ್ಸ್ ಕೃಷ್ಣ ಆ್ಯಂಡ್ ಸುಧಾಮ ಸ್ಟೋರಿ ಹೇಳಿದ್ರಲ್ಲ, ಅದೀಗ ಲಿಸ್ನಿಂಗ್ ಟೆಕ್ಸ್ಟ್ ಅರ್ಥ ಹೇಳ್ತೀನಿ, ಅರ್ಥನೂ ಕೇಳ್ಕೊಳ್ಳಿ ವೈಲ್ ರೀಡಿಂಗ್ ಅಲಾಂಗ್ ವಿತ್ ದ ರೈಟಿಂಗ್. ಲಾರ್ಡ್ ಕೃಷ್ಣ ಆ್ಯಂಡ್ ಸುಧಾಮ ವರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಹೂ ಹ್ಯಾಡ್ ಬೀನ್ ಆಟ್ ಸಂದೀಪಾನೀಸ್ ಗುರುಕುಲಾಸ್ ಆಸ್ ಬಾಯ್ಸ್. ಕೃಷ್ಣ ಆ್ಯಂಡ್ ಸುಧಾಮ ಅನ್ನೋರು ಇಬ್ಬರೂ ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು. ಅವರು ಸಂದೀಪಾನೀಸ್ ಗುರುಕುಲದಲ್ಲಿ ಓದ್ತಾ ಇರೋ ಮಕ್ಕಳು. ಆ್ಯಸ್ ಟೈಮ್ ಆಗ್ತಾ ಫ್ರೆಂಡ್ಸ್ ವೆಂಟ್ ದಿ ಸಪ್ರೇಟ್ ವೇಸ್, ಬೇರೆ ಆದ್ರೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸುಧಾಮ ಆ್ಯಂಡ್ ಹಿಸ್ ಫ್ಯಾಮಿಲಿ ಲಿವ್ಡ್ ಇನ್ ಅಡ್ಡರ್ ಪ್ರಾಪರ್ಟಿ. ಸುಧಾಮ ಏನು ಮಾಡ್ದ, ಪುವರ್ ಆಗಿದ್ದಾನೆ. ಒನ್ ಡೇ ಸುಧಾಮ ವೈಫ್ ಸೈಡ್, ಸುಧಾಮನ ಹೆಂಡತಿ ಹೇಳ್ತಾಳೆ, ವೈ ಡೋಂಟ್ ಯು ಗೋ ಆನ್ ಮೀಟ್ ಕೃಷ್ಣ, ನೀನು ಹೋಗಿ ಕೃಷ್ಣನ ಯಾಕೆ ಮೀಟ್ ಮಾಡ್ದು, ಲಾರ್ಡ್ ಆಫ್ ದ್ವಾರಕನ ರಾಜನಾಗಿದ್ದ ಕೃಷ್ಣನ ಯಾಕೆ ಮೀಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಿ ವಿಲ್ ಶ್ಯೂರ್ಲಿ ಹೆಲ್ಪ್ ಯು ಇಫ್ ಹಿ ಲವ್ಸ್ ಯು ಆಸ್ ಎ ಫ್ರೆಂಡ್, ನಿನ್ನ ಫ್ರೆಂಡ್ ಅಂತ ಅವ್ನು ಇಷ್ಟಪಟ್ಟರೆ ಖಂಡಿತ ಅವನಿಗೆ ಸಹಾಯ ಮಾಡ್ತಾನೆ ಅಂತ ಅವ್ನು ಹೆಂಡತಿ ಹೇಳ್ತಾಳೆ, ಸುಧಾಮ ಫೆಲ್ಟ್ ಬ್ಯಾಡ್ ಅಟ್ ದ ಥಾಟ್ ಆಫ್ ಆಸ್ಕಿಂಗ್ ಕೃಷ್ಣ ಫಾರ್ ಹೆಲ್ಪ್. ಅಯ್ಯೋ, ಕೃಷ್ಣನ ಹೆಲ್ಪ್ ಕೇಳೋಕೆ ಅವ್ನಿಗೊಂಥರ ಆಯಿತು. ಬಟ್ ಹಿ ಡಿಸೈಡೆಡ್ ಟು ಗೋ ಆ್ಯಸ್ ಹಿ ವಾಂಟೆಡ್ ಟು ಮೀಟ್ ಇಸ್ ಬಿಲವೆಡ್ ಫ್ರೆಂಡ್, ಆದರೆ ಮಾತ್ರ ನೋಡೋಕ್ಕೆ ಮಾತ್ರ ಹೋಗಬೇಕು ಅಂತ ನಿರ್ಧಾರ ಮಾಡಿ ಹೋಗ್ತಾನೆ. ಈ ವಾಂಟೆಡ್ ಟು ಕ್ಯಾರಿ ಸಮ್ ಸ್ಮಾಲ್ ಗಿಫ್ಟ್ ಫಾರ್ ಕೃಷ್ಣಕ್ಕೆ ಒಂದು ಗಿಫ್ಟ್ ತೊಗೊಂಡೋಗ್ಬೇಕು ಅಂತ ಆಸೆ ಆಗುತ್ತೆ. ಸೊ ಹಿಸ್ ವೈಫ್ ಗೇವ್ ಹಿಮ್ ಎ ಸ್ಮಾಲ್ ಬಂಡಲ್ ಆಫ್ ಪೋಹಾ, ಅಂದರೆ ಒಂದು ಚಿಕ್ಕ ಗಂಟನ್ನು, ಪೋಹಾ ಅವಲಕ್ಕಿ ಅಂತೀವಲ್ಲ, ಬೀಟನ್ ರೈಸ್,
ಅದನ್ನು ಕಟ್ಕೊಂಡು ಒಂದು ಸಣ್ಣ ಗಂಟು ಕೊಡ್ತಾಳೆ. ಸುಧಾಮ ಸೆಟ್ ಆಫ್ ಆನ್ ಇಸ್ ಜರ್ನಿ. ಸುಧಾಮ ಜರ್ನಿಗೆ ಹೋಗಿ ಆಫ್ಟರ್ ಈ ಟೈರಿಂಗ್ ಜರ್ನಿ, ತುಂಬ ಟೈರ್ ಆದಮೇಲೆ ಸುಧಾಮ ರೀಚ್ ಕೃಷ್ಣಾಸ್ ಪ್ಯಾಲೇಸ್. ಕೃಷ್ಣ ಪ್ಯಾಲೇಸ್ನ ಅವನು ರೀಚ್ ಆಗ್ತಾನೆ, ಅರಮನೆನ. ಹಿ ವೇಟೆಡ್ ಬಿಫೋರ್ ಈ ವೆಂಟ್ ಇನ್. ಅಲ್ಲಿ ಕಾಯ್ತಾ ಇರ್ತಾನೆ ಹೋಗೋಕ್ಕೆ ಮೊದಲೇ. ಆಸ್ ಹಿ ವಾಸ್ ನಾಟ್ ಶ್ಯೂರ್ ಇಫ್ ಕೃಷ್ಣ ವುಡ್ ರಿಮೆಂಬರ್ ಹಿಮ್. ಅಯ್ಯೋ ಕೃಷ್ಣ ಮರ್ತೋಗಿರ್ತಾನೋ ಏನೋ ಅಂತ ಅವ್ನು ಸಡನ್ನಾಗಿ ಹೋಗಲ್ಲ. ಜಸ್ಟ್ ಆ ಟೈಮಿಗೆ ಸರಿಯಾಗಿ ಕೃಷ್ಣನೇ ಬರ್ತಾನೆ ಫಾರ್ವರ್ಡ್ ಬಂದು ನನ್ನ ಹಗ್ಡ್ ಸುಧಾಮನ ಹಾಗೆ ಹಗ್ ಮಾಡ್ಕೋತಾನೆ. ಹಿ ವಾಚ್ ಸುಧಾಮಸ್ ಫೀಡ್ ಪಾದಗಳನ್ನು ಹಿ ವಾಚ್ ವಿತ್ ಹಿಸ್ ಓನ್ ಹ್ಯಾಂಡ್ಸ್, ತನ್ನ ಕೈಯಾರೆ ತೊಳೆದು. ಪೀಪಲ್ ವರ್ ಸರ್ಪ್ರೈಸ್ ಆ್ಯಂಡ್ ವಂಡರ್ ಹೂ ಕೃಷ್ಣಾಸ್ ಪುವರ್ ಗೆಸ್ಟ್ ವಾಸ್. ಜನರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಆಶ್ಚರ್ಯ ಪಡ್ತಾರೆ, ಯಾರಿದು ಕೃಷ್ಣನ ಈ ಬಡ ಗೆಸ್ಟ್, ಯಾರು ಬಡವಾಗಿದ್ದಾನಲ್ಲ, ಹಾಗೆ ಬಡತನದಿಂದಿದ್ದಾನೆ, ಈ ಗೆಸ್ಟ್ ಯಾರು? ದೇ ಚಾಟೆಡ್ ಹ್ಯಾಪಿಲಿ ಅಬೌಟ್ ದಿ ಚೈಲ್ಡ್ಹುಡ್. ಅವರಿಬ್ಬರು ಕೂತ್ಕೊಂಡು ಅವರ ಒಂದು ಬಾಲ್ಯದನ್ನೆಲ್ಲ ಮಾತಾಡ್ಕೊತಾರೆ ಸುಧಾಮ. ಕೃಷ್ಣ ಸುಧಾಮ ಸೇಯಿಂಗ್ ವಾಟ್ ಪ್ರೆಸೆಂಟ್ ಹ್ಯಾವ್ ಯು ಬ್ರಾಟ್ ಫಾರ್ ಮೀ. ಟೀಸ್ ಮಾಡ್ಕೊಂಡು ಖುಷಿಯಾಗಿ ಸುಮ್ಮನೆ ಕೇಳ್ತಾನೆ ಕೃಷ್ಣ, ಏನು ತಂದಿದೆಯಾ ನನಗೆ. ವೆನ್ ಸುಧಾಮ ವಾಸ್ ಲಿಟಲ್ ಶೈ ಟು ಗಿವ್ ಹಿಮ್ ದ ಬಂಡಲ್ ಆಫ್ ಪೋಹ. ಕೃಷ್ಣ ಸೈಡ್ ಅವನು ಹಂಗೊಂದು ಶೈ ಆಗುತ್ತೆ ಕೊಡೋಕ್ಕೆ, ಹೆಂಗಪ್ಪ ಕೊಡೋದು ಈ ಪೋಹನ, ಸಣ್ಣ ಗಂಟು ಅಂತ ಇರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ದ ಗಿಫ್ಟ್ ದಟ್ ಯು ಬ್ರಿಂಗ್ ವಿತ್ ಸಚ್ ಲವ್ ಮೀನ್ಸ್ ಮೋರ್ ಟು ಮೀ ದ್ಯಾನ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಇನ್ ದ ವರ್ಲ್ಡ್. ನೀನು ತುಂಬ ದುಡ್ಡು ಕೊಟ್ಟೆ, ದೊಡ್ಡ ಗಿಫ್ಟ್ ನಂಗೆ ಏನು ತರಬೇಕಿರಲಿಲ್ಲ, ಪ್ರೀತಿಯಾಗಿ ನೀನು ತಂದಿದ್ದೀಯಲ್ಲ ಚಿಕ್ಕ ಗಂಟು, ಅದೇ ಬೆಲೆ ಜಾಸ್ತಿ ಅಂತ ಹೇಳ್ತಾನೆ. ದ ಸೇಯಿಂಗ್ ಈ ಪುಲ್ಡ್ ಔಟ್ ದ ಲಿಟಲ್ ಬಂಡಲ್. ಹೇಳ್ತಾ ಸುಧಾಮನ ಕೈಯಿಂದ ಹಂಗೆ ಎಳ್ಕೊಂಡು ಬಿಡ್ತಾರೆ ಅದನ್ನ. ಆ್ಯಂಡ್ ಓಪನ್ ಇಟ್, ನೋಡ್ತಾನೆ. ಹೋ ಇಟ್ಸ್ ಪೋಹ, ಇದು ಅವಲಕ್ಕಿ, ಮೈ ಫೇವ್ರೆಟ್ ಫುಡ್. ತುಂಬ ಖುಷಿ ಆಗೋಗುತ್ತೆ ಕೃಷ್ಣಗೆ ತುಂಬ ಇಷ್ಟ. ಈ ಸೈಡ್ ಆ್ಯಂಡ್ ಸ್ಟಾರ್ಟೆಡ್ ಈಟಿಂಗ್ ಇಟ್ ವಿತ್ ಜಾಯ್ ಅಂತ ಖುಷಿಯಾಗಿ ತಿನ್ನಕ್ಕೆ ಶುರು ಮಾಡ್ತಾನೆ. ಸುಧಾಮ ಸ್ಪೆಂಡ್ ದ ನೈಟ್ ಅಟ್ ದ ಪ್ಯಾಲೇಸ್. ಅರಮನೇಲಿ ಸುಧಾಮ ತನ್ನ ಒಂದು ರಾತ್ರಿಯನ್ನು ಕಳೆದು ಆ್ಯಂಡ್ ರಿಟರ್ನ್ ಹೋಮ್ ದ ನೆಕ್ಸ್ಟ್ ಮಾರ್ನಿಂಗ್ ದಿನ ಬೆಳಗ್ಗೆ ಬರ್ತಾನೆ. ಈ ರಿಯಲೈಸ್ ದಟ್ ಹಿ ಡಿಡ್ ನಾಟ್ ಆಸ್ಕ್ ಕೃಷ್ಣ ಫಾರ್ ಎನಿ ಹೆಲ್ಪ್. ಅವ್ನು ಅರ್ಥ ಮಾಡ್ಕೊಂಡು, ನಾನು ಏನು ಕೇಳಿಲ್ಲ ಕೃಷ್ಣನ ಅಂದ್ಕೊಂಡು ಬರ್ತಾನೆ. ಬಟ್ ವಾಸ್ ವೆರಿ ಹ್ಯಾಪಿ ದ ಟ್ರೀಟ್ಮೆಂಟ್ ಈ ಹ್ಯಾಡ್ ಬೀನ್ ಗಿವ್. ನಾನೇನು ಕೇಳಲಿಲ್ಲ, ಆದರೂ ಕೃಷ್ಣ ತುಂಬ ಚೆನ್ನಾಗಿ ನೋಡ್ಕೊಂಡ ಅಂತ ಬರ್ತಾನೆ. ಬಟ್ ವಾಟ್ ವಾಸ್ ಈ ಗೋಯಿಂಗ್ ಟು ಟೆಲ್ ಈಸ್ ಲೈಫ್. ಆಮೇಲೆ ಯೋಚನೆ ಮಾಡ್ತಾನೆ, ಅಯ್ಯೋ ನನ್ನ ಹೆಂಡ್ತಿಗೆ ನಾನು ಏನು ಹೇಳಲಿ, ಅವಳು ಕೇಳ್ತಾಳಲ್ಲ, ಕೇಳ್ಕೊಂಡು ಬಂದ್ಯಾ ಅಂತ ಕೇಳ್ತಾಳೆ, ಏನು ಮಾಡಲಿ ಅಂತ ಯೋಚನೆ ಬರ್ತಾ ಇರ್ತಾನೆ. ಸುಧಾಮ ವಾಸ್ ಇನ್ ಎ ಸರ್ಪ್ರೈಸ್. ಅವನಿಗೆ ಒಂಚೂರು ಅಡ್ಡ ಕಾದಿರುತ್ತೆ, ಒಂದು ಆಶ್ಚರ್ಯ. ಆ್ಯಸ್ ಇನ್ ಇಯರ್ಡ್ ಇಸ್ ಹೌಸ್, ಮನೆ ಹತ್ರ ಬರ್ತಾ ಈ ಸಾ ದಟ್ ಇಸ್ ಓಲ್ಡ್ ಹಟ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎ ಬ್ಯೂಟಿಫುಲ್ ಬಿಗ್ ಹೌಸ್. ತನ್ನ ಗುಡಿಸಲಿದ್ದಿದ್ದು ಒಂದು ದೊಡ್ಡ ಬ್ಯೂಟಿಫುಲ್ ಅರಮನೆ ಆಗೋಗಿರುತ್ತೆ. ಈಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಕೇಮ್ ಔಟ್ ಟು ವೆಲ್ಕಮ್ ಹಿಮ್ ಡ್ರೆಸ್ಡ್ ಇನ್ ಫೈನ್ ಕ್ಲಾತ್ಸ್. ಅವರ ಹೆಂಡತಿ ಮಕ್ಕಳು ಎಲ್ಲನೂ ಒಳ್ಳೆ ಬಟ್ಟೆಗಳಲ್ಲಿ ಡ್ರೆಸ್ ಆಗಿರ್ತಾರೆ, ವೆಲ್ಕಮ್ ಮಾಡೋಕ್ಕೆ ಹೊರಗೆ ಬರ್ತಾರೆ. ಇಟ್ ವಾಸ್ ದೆನ್ ದಟ್ ಸುಧಾಮ ರಿಯಲೈಸ್ ದಟ್ ಆಲ್ ದಿಸ್ ವೆಲ್ತ್ ವಾಸ್ ಬಿಕಾಸ್ ಆಫ್ ಲಾರ್ಡ್ ಕೃಷ್ಣ ಆ್ಯಂಡ್ ದ ಫ್ರೆಂಡ್ಶಿಪ್ ದೇ ಶೇರ್. ಇದೆಲ್ಲ ಸಿಕ್ಕಿರೋದು ಯಾಕೆ ಅಂದರೆ, ತನ್ನ ಒಂದು ಕೃಷ್ಣ ತುಂಬ ಅವ್ನು ಕೊಟ್ಟಿದ್ದನ್ನು ತುಂಬ ಖುಷಿಯಾಗಿ ತಗೊಂಡಿರೋದ್ರಿಂದ ಅವ್ನ ಫ್ರೆಂಡ್ಶಿಪ್ಪು ರಿಯಲೈಸ್ ಅದಕ್ಕೂ ಅವರಿಬ್ಬರು ಫ್ರೆಂಡ್ಶಿಪ್ನ ಶೇರ್ ಮಾಡ್ಕೊಂಡಿದ್ದಾನೆ ಕೃಷ್ಣ. ಅದಕ್ಕೋಸ್ಕರನೇ ನನಗೆ ಇದೆಲ್ಲ ಸಿಕ್ಕಿದೆ ಅಂತ ಅವನು ಅರ್ಥ ಮಾಡ್ಕೋತಾನೆ. ಓಕೆ, ಇದು ಅಬೌಟ್ ಫ್ರೆಂಡ್ಸ್ ಪದ್ಯದ್ದು ಎಕ್ಸ್ಪ್ಲನೇಷನ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.